ಭಾರಿ ದೊಡ್ಡ ಅವ್ರ ಮನೆಯಲ್ಲಿ ಇವ್ರು ನೋಡಿದ್ದೀನಿ ನಾನು. ಮೇ ಬಿ ಅವರು ಇವ್ರ ಮಿಸಸ್ಸು ಚಿಕ್ಕ ಹುಡುಗಿ ಇರ್ಬೋದು ಅವಾಗ, ಅಥವಾ ಅವ್ರ ಮದುವೆನೂ ಆಗಿರಲಿಲ್ಲ ಅಂತ ಕಾಣ್ತದೆ. ಅಂದರೆ ಭಾರಿ ಹಿಂದೆ, ವಾಟ್ ಐ ಆಮ್ ಟ್ರೈಂಗ್ ಟು ಸೇ 1971, 1968, 69 ಆ ಥರ. ಆವಾಗ ಅವರು ಸ್ನೇಹಿತರ ಮನೆಗೆ ಹೋಗ್ತಾ ಇದ್ದೆ, ಇವರು ಮಾವನವರು ಬರೋರು. ನನಗೆ ಗೊತ್ತಿಲ್ಲ ಮುಂದೆ ಈ ಥರ ಪ್ರೇಮ್ ಅವರು ಅವ್ರ ಮಗಳನ್ನೇ ಮದುವೆ ಆಗ್ತಾರೆ. ಇದು ನಮ್ಮ ಪ್ರಪಂಚ ಇದೆಯಲ್ಲ, ಇಲ್ಲಿ ಎಲ್ಲ ನಡೆಯೋದು ಆಶ್ಚರ್ಯ. ದೊಡ್ಡವರು ಮಾತಾಡ್ತಾರೆ, ಒಂದು ಆಶ್ಚರ್ಯ ಅನಿಸಲ್ಲ ಏನಿದೆ, ಇನ್ನೊಂದು ಪ್ರತಿಯೊಂದು ಆಶ್ಚರ್ಯ ಕೇಳ. ಇದು ಏನಂದ್ರೆ ನೀವು ನೋಡ್ತಾ ಇದ್ರೆ ನೋಡುವ ಕಣ್ಣು ಬೇಕು. ಈಗ ನೀವು ನಾವು ಹೇಗೆ ಇಲ್ಲಿ ಸೇರಿದ್ವಿ, ನಿಮ್ಮ ಬ್ಯಾಕ್ಗ್ರೌಂಡ್ ನಮ್ಮ ಬ್ಯಾಕ್ಗ್ರೌಂಡ್ ಯಾರು ಇದು ಏನಿದೆ. ಈ ನನ್ನ ಅನಿಸಿಕೆ ಏನಪ್ಪ ಅಂದರೆ, ನಾವೆಲ್ಲ ಕೊಟ್ಟು ತಗೊಂಡು ಬಂದಿದ್ದೀವಿ ಆ ಥರ ಅನಿಸುತ್ತೆ. ನಮ್ಮ ಮೂಲಕ ನಮಗೆ ಅವರಿಗೆ ಕೆಲಸ, ಅವ್ರ ಮೂಲಕ ನಮ್ಮ ಕೆಲಸ, ಅದು ಗೊತ್ತಾಗೋದಿಲ್ಲ. ಇಟ್ಸ್ ಎ ಡಿಸೈನ್, ಕಾಸ್ಮಿಕ್ ಡಿಸೈನ್. ಆಮೇಲೆ ನಮ್ಮಲ್ಲಿ ಬಂದು ಬಳಗ ಇರ್ತಾರಲ್ಲ, ಅವರಲ್ಲಿ ಅವರಿಗೆ ಇವರಿಂದ ಏನೋ ಆಗಬೇಕು, ಇವರಿಂದ ಅವ್ರಿಗೇನೋ ಆಗಬೇಕು. ನಂದ ಹಾಂ, ಇಲ್ಲಿ ಶಾಸ್ತ್ರಿ ನಗರದಲ್ಲಿ ಪ್ರೇಮ್ ಅವ್ರದ್ದು ಒಂದು ಸ್ಥಳ ಇದೆ, ಈಗಲೂ ಇದೆ. ಅದು ಝೆನ್ ಗಾರ್ಡನ್. ಅಲ್ಲಿ ಝೆನ್ ಗಾರ್ಡನ್ ಅಂತ ನಾಮಕರಣ ಮಾಡಿದ್ರು. ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸ್. ಅದು ಇದರಲ್ಲಿ 1ನೇ 8 ಭಾಗ ಈ ಏರಿಯಲ್ ಆಫೀಸು, ಒಂದು ರೂಮ್ ಅಂತೆ. ಬಟ್ ಬ್ಯೂಟಿಫುಲಿ ಭಾಳ ಚೆಂದಾಗಿ ನಡೆಯೋದು. ಎಲ್ಲ ಹತ್ರಕ್ಕೆ ಮಹಾನಗರೆಲ್ಲ ಬರೋರು. ಫಸ್ಟು ಪ್ರೇಮ್ ಅವರು ನನ್ನ ನೋಡಿ ಭಾಳ ಜ್ಞಾಪಕ ಇಟ್ಕೊಂಡಿದ್ದಾರೆ. ಈ ಸೀನ್ನಿ ಇನ್ HAL ಅಕಾಡೆಮಿ, HAL ಅವರು ಕಾಲೇಜ್ ಇದೆ, ಅದಕ್ಕೆ HAL ಅಕಾಡೆಮಿ ಅಂತ ಹೇಳ್ತಾರೆ. ಅಲ್ಲಿ ಅವರು ಪ್ರಿನ್ಸಿಪಾಲ್ ಅವರು ಕರೆಸೋರು ನಾನು ಹೋಗ್ತಾ ಇದ್ದೆ ಅವ್ರ ಲರ್ನಿಂಗ್ ಅನ್ನೋದು. ಪ್ರೇಮ್ ಅವರು ಬರ್ತಾಯಿದ್ರು. ಆಮೇಲೆ ಸೆಕೆಂಡು ಇನ್ನೊಂದು ಕಡೆ ನೋಡಿರೋದು ಮೆಡಿಟೇಷನ್ ಆ್ಯಂಡ್ ಸ್ಟಡಿ ಸರ್ಕಲ್, 4th ಬ್ಲಾಕ್ನಲ್ಲಿ, 4th T ಬ್ಲಾಕ್ನಲ್ಲಿದೆ, ಈಗಲೂ ಇದೆ. SSMR ಕಾಲೇಜಿನಲ್ಲಿ ಎವ್ರಿ ಮಂಡೇ, ಟ್ಯೂಸ್ಡೇ ಸಾಯಂಕಾಲ 6:30 to 8 ಗಂಟೆ ತನಕ ಭಾಳ ಚೆನ್ನಾಗಿ ನಡೆಸ್ತಾರೆ. ಇವರು ನಮ್ಮ ಪ್ರೇಮ್ ಅವರು ಅಲ್ಲಿ ಸ್ಪೀಚ್ ಮಾಡಿದ್ದಾರೆ, ಅಂದರೆ ಕ್ಲಾಸಸ್ ತಗೊಂಡಿದ್ದಾರೆ, ಸ್ಪಿರಿಚುವಲ್ ಕ್ಲಾಸ್. ಅವ್ರು ಝೆನ್ ಮೇಲೆ ಇದು ಝೆನ್ ಮಾಡ್ತಾರೆ. ಸೊ ಅಲ್ಲಿ ನನ್ನನ್ನು ಅಬ್ಸರ್ವ್ ಮಾಡಿದ್ದಾರೆ. ನಾನು ನೋಡಿದ್ದೀನಿ ಅವ್ರನ್ನ, ಬಟ್ ನಾನೇನಂದರೆ ಅಷ್ಟಾಗಿ ಯಾರನ್ನೂ ಇರ್ತೀನಿ ಇರಲ್ಲ. ನನಗೆ ನನ್ನ ಒಂದು ಫ್ರೀಡಮ್ಮೇ ನನಗೆ ಭಾಳ ಇಂಪಾರ್ಟೆಂಟ್. ನನ್ನಿಂದ ನಿಮ್ಗೇನಾದರೂ ಆಗಬೇಕಂದ್ರೆ ಬರ್ತೀನಿ, ಬಟ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದಿ ಸರ್ಕಮ್ಸ್ಟೆನ್ಸಸ್. ದಟ್ಸ್ ಹೌ ಐ ಪ್ರೋಗ್ರಾಮ್ ಮೈಸೆಲ್ಫ್. ಸೊ ನಾನು ಸರ್ವಿಸ್ನಲ್ಲಿದ್ದೆ, ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡೆ. ಮನಸ್ಸಿಗೆ ಬೇಜಾರಾಯಿತು. ಇನ್ ದಿ ಸೆನ್ಸ್ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇರಲಿಲ್ಲ. ಎಲ್ಲ ಇದೆ, ಒಳ್ಳೆ ಹೆಂಡತಿ ಇದ್ದಾಳೆ, ಒಳ್ಳೆ ಮಕ್ಕಳಿದ್ದಾರೆ, ಒಳ್ಳೆ ಕೆಲಸ ಇದೆ. ಇದು ಒಂದು ವ್ಯಾಕ್ಯೂಮ್ ಶುರುವಾಯಿತು ನನಗೆ. ಎಷ್ಟು ಏನೇ ಮಾಡಿದ್ರು ಯಾವುದಕ್ಕೂ ಕಡಿಮೆ ಇಲ್ಲ. ಬಟ್ ನನಗನ್ನಿಸ್ತು ಮಿಸ್ಸಿಂಗ್ ಸಮಥಿಂಗ್ ಇನ್ ಲೈಫ್. ಅದು ಟೈಮ್ ಬಂತು ಅಲ್ಲಿಗೆ.
ಆಮೇಲೆ ನನ್ನ ಮನಸ್ಸಿಗೆ ಬಂತು, ಇನ್ನು ಇಲ್ಲಿ ಸರ್ವಿಸ್ನಲ್ಲೇ ಇರೋದು ಸರಿ ಇಲ್ಲ, ಜಗತ್ತಿಗೆ ಬರಬೇಕು. ಅದೊಂದು ಪ್ರಸವ. ನನ್ನ ಜನ್ಮ ಅದು ಸರ್ವಿಸ್ ಪೀರಿಯಡ್ ಆಯಿತು, ಅಲ್ಲಿಂದ ಇಂಚೆ ಬಂದಾಗ ಅಲ್ಲೊಂದು ಪ್ರಸವ ಆಯಿತು. ನಂದು ಇನ್ನೊಂದು ಜನ್ಮ ಪಡ್ಕೊಂಡೆ ನಾನು. ಈಚೆ ಬಂದಾಗ ಪ್ರಶ್ನೆಗಳು ಭಾಳ ಆಯಿತು. ಏನು ನಡೀತಾ ಇದೆ, ಏನು ನಾನು ಯಾಕೆ ಜಗತ್ತಿಗೆ ಬಂದಿದ್ದೇನೆ, ಏನು ನಡೀತಾ ಇದೆ, ಜಗತ್ತು ಏನಿದು, ಯಾಕೆ? ಸೊ ಪ್ರಶ್ನೆಗಳು ಕೇಳಿದಾಗ ಉತ್ತರ ಬರುತ್ತೆ. ಆಮೇಲೆ ನಮ್ಮ ಪ್ರೇಮ್ ಥರನೇ ಸ್ನೇಹಿತರು ಈ HOL ಅಕಾಡೆಮಿನಲ್ಲಿ ಗಾಂಧಿರಾಮ್ ಅಂತಿದ್ದಾರೆ, ಅವರೇ ಪ್ರಿನ್ಸಿಪಾಲು. ಅವರು NLP ಅಂತ ಮಾಡ್ತಾರಂತೆ, ನೀವು ಬರ್ತೀರಾ? ನನಗೆ ಜ್ಞಾನದಾಹ ಜಾಸ್ತಿ. ನನಗೆ ಡೈಲಿ ಈಗಲೂ ಕೂಡ ಐ ಆಮ್ 68 years old. ಐ ಹ್ಯಾವ್ ಟು ಲರ್ನ್ ಸಮಥಿಂಗ್ ನ್ಯೂ. ನನಗೆ ನ್ಯೂ. ಸೊ ನನ್ನಲ್ಲಿ ಯಾವುದು ಅಂದರೆ ಕ್ಯೂರಿಯಾಸಿಟಿ, ವರ್ಕ್ ಮಾಡೋದು. ಇದು ಹೇಗಪ್ಪ ಇದು? ನಿಮ್ಗೆ ಆಶ್ಚರ್ಯ, ನಿಮ್ಗೆ ಕೆಲವು ಹೇಳ್ತೇನೆ ಈಗ ಎಲ್ಲಿ ಇನ್ಫಾರ್ಮೇಷನ್ ಹೇಗೆ ಬರುತ್ತೆ ಅಂತ. ನನಗೆ ನಮ್ಮ ಪ್ರೇಮ್ ಥರನೇ ಪ್ರಭು ಅಂತ ಇದ್ದಾರೆ, FJS ಪ್ರಭು ಅವರು ಕೆನಡಾನಲ್ಲಿದ್ದಾರೆ. ಅವ್ರಿಗೆ 3 ಜನ ಹೆಣ್ಮಕ್ಳು, ಇಬ್ಬರು ಕೆನಡಾನಲ್ಲಿದ್ದರೆ ಒಬ್ಬರು ಅಮೆರಿಕಾನಲ್ಲೇ ಇದ್ದಾರೆ, ಫ್ಲೋರಿಡಾ. ಅವರು ನನ್ನ ಕಂಡ್ರೆ ಭಾಳ ಅವರು ಹೇಳೋದು, ಅವ್ರಿಗೆ 90 years ಆಗಿದೆ. ಅವ್ರು ಹೇಳೋಕ್ಕಾಗೋದಿಲ್ಲ, ನೀವು ನೋಡಿದ್ರೆ ಅವರು 50-60 ವರ್ಷ ಆದಂಗಿದ್ದಾರೆ. ಅವರು ಟಾಲ್ ಪರ್ಸನಾಲಿಟಿ, ಮ್ಯಾಂಗ್ಳೂರಿ. ಅವರು ನನಗೆ ಅಲ್ಲಿಂದ ಜ್ಞಾನ ಕಳಿಸ್ತಾರೆ. ಅವ್ರ ಪ್ರಕಾರ ನಾನು ಅವರ 5ನೇ ಜನ್ಮದಲ್ಲಿ ನಾನು ಅವ್ರಿಗೆ ಬ್ರದರ್, ಅಂದರೆ ಅಷ್ಟು ಇದೆ ಅವರಿಗೆ. ಹಿಂದಿನ ಜನ್ಮಕ್ಕೆ ಹೋಗಿ ಅವರ ಬಾಂಧವ್ಯ ಏನು ಅಂತ ಅವರು ಹೇಳಿದ್ರು. ಯು ಆರ್ ಮೈ ಬ್ರದರ್ ಐತೆ ಇನ್ 5th ಜನ್ಮ. ಆಶ್ಚರ್ಯ ಆಯಿತು. ಈಗ ನಾನು ಕ್ವಶನ್ ಮಾಡೋದಿಲ್ಲ. ಈಗ ಅವರವರ ಎಕ್ಸ್ಪೀರಿಯನ್ಸು ಅವರವರು, ನಾನು ಚಾಲೆಂಜ್ ಕೂಡ ಮಾಡೋದು ಇರ್ಬೋದು ಸರ್ ಅಂತೇಳಿ ಒಪ್ಕೊಂಡೆ. ಆದರೆ ಈಗಲೂ ಕೂಡ ನನಗೆ ಅಲ್ಲಿಂದ ಇನ್ಫಾರ್ಮೇಷನ್ ಕಳಿಸ್ತಾರೆ, ಫೋನ್ ಮಾಡ್ತಾರೆ. ವೆರಿ 15 days once in a month, sometimes once in a week also ಫೋನ್ ಮಾಡಿ 1 hour ಮಾತಾಡ್ತಾರೆ. ಕೆನಡಾಯಿಂದ ಬೆಂಗಳೂರಲ್ಲಿ 1 hour ಮಾತಾಡ್ತಾರೆ. ಆಮೇಲೆ ಹೇಳ್ತಾರೆ ನಿಮ್ಗೇನು ಇನ್ಫಾರ್ಮೇಷನ್. ಮಾತಾಡುವಾಗ ಏನಾಗುತ್ತೆ, ನನ್ನ ಬ್ಯಾಕ್ಗ್ರೌಂಡ್ ಅವ್ರಿಗೆ ಅರ್ಥ ಆಗುತ್ತೆ, ನಾನು ಯಾವ ಲೆವೆಲ್ನಲ್ಲಿದ್ದೀನಿ. ಲೇಟೆಸ್ಟ್ ಒಂದು ಇನ್ಫಾರ್ಮೇಷನ್ಸ್ ಕಳಿಸಿದ್ದಾರೆ ಈ NLP ಬಗ್ಗೆನೇ. ಒಂದೇನಪ್ಪ ಅಂದರೆ, ಅದು ಈಗ ಟಾಪಿಕ್ ಓಪನ್ ಮಾಡೋದು ಗೊತ್ತು, ಟೈಮ್ ಮ್ಯಾನೇಜ್ಮೆಂಟ್. ಅಲ್ಲಿ ಏನಪ್ಪ ಅಂದರೆ ಒಂದು ಹೆಲ್ತ್ ಮೇಲೆ ಕಳಿಸಿದ್ದಾರೆ, ಹೆಲ್ತ್ ವಾಲ್ಯೂಮ್. ಈಗ ನಾವು ಅದರಲ್ಲಿ ರೆಗ್ಯುಲರ್ ಎವ್ರಿ ಡೇ ವಿ ಆರ್ ಲಿವಿಂಗ್. ಆ ಹೆಲ್ತ್ ಅದರಲ್ಲಿ ಏನಾಗುತ್ತೆ, ಕೆಲವು ಸಮಸ್ಯೆಗಳು ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಬರುತ್ತೆ. ಅದು NLP ಮೇಲೆ ಕಲ್ತ್ಕೊಂಡಿದ್ದೀವಿ. ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಬರುತ್ತೆ. ನೀವು ಪ್ರಶ್ನೆ ಕೇಳಬೇಕು. ಯಾರನ್ನು ಕೇಳಬೇಕು? ಸುಮ್ಮನೆ ಪ್ರಶ್ನೆ ಕೇಳಿ. ಯಾರಿಗೆ ಅಂತ ಏನು ಬೇಕಾಗಿಲ್ಲ, ನೀವು ಸುಮ್ಮನೆ ಪ್ರಶ್ನೆ ಕೇಳಿ. ಯೂನಿವರ್ಸು ಕಾಸ್ಮಿಕ್ ಮೈಂಡ್ ಇದೆ, ಅದು ಗೊತ್ತಾಗುತ್ತೆ. ಓಹೋ, ಇವರಿಗೆ ಊಟ ಕೊಡಬೇಕು, ಅದು ಕೊಡುತ್ತೆ. ನೀವು ಅದನ್ನು ವಾಕ್ ಮಾಡಬೇಕು. ಏನು ಪ್ರಶ್ನೆ ಕೇಳಿದ ಮೇಲೆ ಉತ್ತರ ಎಲ್ಲಿಂದ ಬರುತ್ತೆ ಅದು ಕಣ್ಣು ತೆಗಿಬೇಕು. ವಾಕ್ ಮಾಡಿ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ನನಗೆ ನನ್ನ ಅನುಭವದಲ್ಲಿ ಯಾವ ಥರ ಅದು ಬರುತ್ತೆ ಅನ್ನೋದು ಭಾಳ ಇಂಟ್ರೆಸ್ಟಿಂಗ್. ಈ ಒಂದು ಏನಂದರೆ, ಒಂದು 3 days ಬ್ಯಾಕು ಒಂದು ಫೈಲ್ ಕಳಿಸಿದ್ದಾರೆ. ಅದರಲ್ಲಿ ಏನಿದೆ ಅಂದರೆ, ಡಯಾಬಿಟಿಸ್ ಬಗ್ಗೆ ಇದೆ, ಹೈಪರ್ ಟೆನ್ಷನ್ ಬಗ್ಗೆ ಇದೆ. ನಮ್ಮ ರೆಗ್ಯುಲರ್ ನಮಗೆ ಊಟ ಮಾಡ್ತೀವಲ್ಲ,
ಇನ್ಕನ್ವೀನಿಯನ್ಸ್ ಹೊಟ್ಟೆನಲ್ಲಿ.